ಎಸಿನು ಅಚ್ಚರಿ ಇಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಅಸ್ಸಾಂ 2016 ಬಿಜೆಪಿಗರು ಓವರ್ ಕಾನ್ಫಿಡೆನ್ಸ್ ನಲ್ಲಿ ಅಸ್ಸಾಂ ಗೆದ್ಕೊಂಡು ಬಂದಿದ್ರು. ಅಸ್ಸಾಂನಲ್ಲಿ ಸಾಹಿತ್ಯ 2016 ಆ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಇಂದಿರಾ ಗಾಂಧಿ ಅಂದ ತಕ್ಷಣ ಕೂತು ಜಾಗದಿಂದ ಎದ್ದು ಡ್ಯಾನ್ಸ್ ಮಾಡ್ತಾ ಇದ್ರು ಅಲ್ಲಿನ ಜನ. ಜವಾಹರ್ಲಾಲ್ ನೆಹರು ಅಂದ್ರೆ ಸಾಕು ಬೆಟ್ಟದಿಂದ ಎಲ್ಲ ಕೆಳಗೆ ಬೀಳ್ತಿದ್ರಂತೆ. ಅವ್ರು ಹೇಳಿದ್ರೆ ಸಾಕು ನಾವು ಬೀಳ್ತೀವಿ ಅಂತ. ಸೊ ಅಷ್ಟೊಂದು ಬ್ಲೈಂಡ್ ಆಗಿ ಕಾಂಗ್ರೆಸ್ ಅನ್ನ ನಂಬಿದ್ದ ಅಸ್ಸಾಂ ಅನ್ನ ಹಾಡ್ ಹಗಲೇ ಎತ್ಕೊಂಡು ಬಂದ್ರು ಬಿಜೆಪಿಗರು. 2016 ಬಿಜೆಪಿ ಗೆದ್ದಿದ್ದು 86 ಕ್ಷೇತ್ರಗಳನ್ನ, ಇನ್ನು ಕಾಂಗ್ರೆಸ್ 26. ಇನ್ನು ಅಲ್ಲಿ ಅಸ್ಸಾಂ ರಾಜ್ಯವನ್ನ ಗೆಲ್ಲೋದಕ್ಕೆ 64 ಮ್ಯಾಜಿಕ್ ನಂಬರ್ ಇದ್ರೆ ಸಾಕು. ಸೊ ಅಸ್ಸಾಮನ್ನ ಗೆದ್ಕೊ ಬರ್ಬೋದು. ಈ ಬಾರಿಯೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಾ 62 ಅಂತಂದ್ರೆ ಇನ್ನೆರಡು ದೊಡ್ಡ ವಿಚಾರ ಅಲ್ಲ. ಎಸ್, ದಳಪತಿ ವಿಜಯ್ ತಂದೆಯಿಂದ ಮುರುಗನ್ ಮೊರೆ. ದಳಪತಿ ವಿಜಯ್ ತಂದೆಯಿಂದ ಮುರುಗನ್ ಮೊರೆ. ಮಗ ವಿಜಯ್ ರಾಜಕೀಯ ಭವಿಷ್ಯಕ್ಕಾಗಿ ತಂದೆಯಿಂದ ದೈವ ಬಲದ ಮೊರೆ. ಟಿವಿಕೆ ಪಕ್ಷದ ಯಶಸ್ಸಿಗಾಗಿ ವಿಶೇಷ ಪ್ರಾರ್ಥನೆ ಮತ್ತು ಪೂಜೆ ಸಲ್ಲಿಕೆ. ರಾಜಕೀಯ ರಣಕಣದಲ್ಲಿ ಮಗನ ಗೆಲುವಿಗಾಗಿ ತಂದೆಯಿಂದ ವಿಶೇಷ ಹರಕೆ. ರಾಜಕೀಯ ರಣಕಣದಲ್ಲಿ ಮಗನ ಗೆಲುವಿಗಾಗಿ ತಂದೆಯಿಂದ ಹರಕೆಗಳು, ಪೂಜೆ ಪುನಸ್ಕಾರ. ಒಂದು ಕಡೆ ತ್ರಿಷಾ, ಮತ್ತೊಂದು ಕಡೆ ತಂದೆ, ಇನ್ನೊಂದು ಕಡೆ ಫ್ಯಾನ್ಸ್ಗಳು. ಮತ್ತೊಂದು ಕಡೆ ಎಕ್ಸಿಟ್ ಪೋಲ್ ನುಡಿದ ಭವಿಷ್ಯ ನಿಜವಾಗುತ್ತಾ ಅನ್ನೋದು ಡಿಎಂಕೆ ಆತಂಕ. ಎಡಿಎಂಕೆಗೂ ಟೆನ್ಷನ್. ಇತ್ತ ಕಾಂಗ್ರೆಸ್ಸಿಗೂ ಒಂದು ತರಹದ ತಲೆನೋವು. ಟಿವಿಕೆ ಪಕ್ಷ ಡಿಎಂಕೆಗೆ ನೇರ ಮುಳ್ಳು, ಮಗ್ಗುಲ ಮುಳ್ಳದು. ಕಾಲ್ಪಾದದ ಮಧ್ಯೆ ಒಂದು ಮುಳ್ಳು ಚುಚ್ಕೊಂಡ್ರೆ ಸಂಕಟ ಆಗುತ್ತೋ ಅಷ್ಟು ಸಂಕಟದ ಈಗ ಡಿಎಂಕೆ ಆಗ್ತಾ ಇರುತ್ತೆ. ಕಾರಣ 20ಕ್ಕೂ ಹೆಚ್ಚು ಕ್ಷೇತ್ರ ಗೆದ್ಕೊಂಡ್ರೆ ಕಿಂಗ್ ಮೇಕರ್ ಆಗ್ತಾರೆ ವಿಜಯ್ ತಮಿಳುನಾಡಿನಲ್ಲಿ. ಸೊ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಟಿವಿಕೆ ನಿರ್ಮಾತೃ, ಟಿವಿಕೆ ಸ್ಥಾಪಕಾಧ್ಯಕ್ಷ ವಿಜಯ್ ಅವರ ಸ್ವಂತ ತಂದೆ ಮುರುಗನ್ ಮೊರೆ ಹೋಗಿರುವಂತಹ ದೃಶ್ಯ. ಮತ್ತೊಂದು ಕಡೆ ತ್ರಿಷಾ ಕೂಡ ಇವತ್ತು ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು ವಿಜಯ್ ಗೆಲ್ಲಬೇಕು ಅಂತ ಹೇಳಿ. ಈಗ ಹೆತ್ತವರಿಗೆ ಸಂಕಟ ಇರುತ್ತೆ, ಮಕ್ಕಳು ರಾಜಕೀಯ ಕ್ಷೇತ್ರ ಆಗಿರ್ಲಿ, ಯಾವುದೇ ಕ್ಷೇತ್ರ ಆದ್ರೂ ಕೂಡ ಮಕ್ಕಳು ಯಶಸ್ಸನ್ನ ಸಾಧಿಸಬೇಕು, ನಮ್ಮ ಮಕ್ಕಳು ಯಾವಾಗಲೂ ಫಸ್ಟ್ ಅಲ್ಲಿ ಇರಬೇಕು ಅನ್ನೋದು ಪೇರೆಂಟ್ಸ್ಗಳ ಅಪೇಕ್ಷೆ ಆಗಿರುತ್ತೆ. ಹಾಗಾಗಿ ಅವ್ರ ತಂದೆ ಕೂಡ ಈಗ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತ್ರಿಷಾ ಕೂಡ ನಾವು ಗಮನಿಸಿದ್ರೆ ಅವಾಗಲೇ ಹರಕೆಯನ್ನು ಹೊತ್ಕೊಂಡಿದ್ರು, ಆ ಒಂದು ಹರಕೆಯನ್ನು ಕೂಡ ಪೂರೈಕೆ ಮಾಡ್ತಾ ಇದ್ರು. ಒಟ್ಟಿನಲ್ಲಿ ಈಗ ಟಿವಿಕೆ ಪಕ್ಷ ಈಗ ಆಲ್ರೆಡಿ 9 ತಮಿಳುನಾಡಲ್ಲಿ 9 ಸ್ಥಾನವನ್ನು ಗಳಿಸಿದೆ. ಹಾಗಾಗಿ ಡಿಎಂಕೆ ಆಗಿರ್ಬೋದು ಎಡಿಎಂಕೆ ಎರಡೂ ಪಕ್ಷಕ್ಕೂ ಕೂಡ ಒಂದು ಕಡೆ ಢವ ಶುರುವಾಗಿದೆ. ಹೊಸ ಪಕ್ಷ ಏನಾದರೂ ಅಸ್ತಿತ್ವಕ್ಕೆ ಬಂದರೆ ನಾವು ಇಷ್ಟು ದಿನದಿಂದ ಮಾಡ್ಕೊಂಡು ಬಂದಿದ್ದಂಥ ಆಡಳಿತ ಆಗಿರ್ಬೋದು, ಅಧಿಕಾರ ನಮ್ಮ ಕೈ ತಪ್ಪು ಹೋಗುತ್ತಲ್ಲ ಅನ್ನೋ ಒಂದು ಭಯ ಕೂಡ ಇದೆ. ಜೊತೆಗೆ ಈಗ ನಾವು ಟಿವಿಕೆ ಪಕ್ಷದ ಬಗ್ಗೆ ನಾವು ಗಮನಿಸ್ತಾ ಹೋದರೆ ಯುವ ಸಮುದಾಯವನ್ನು ಸೆಳೆದಿದ್ದಾರೆ ವಿಜಯ್ ಅವರು. ಯಾಕೆಂತಂದರೆ ಒಂದು ಕಡೆ ಫ್ಯಾನ್ ಬೇಸ್. ಇನ್ನು ತಮಿಳುನಾಡಲ್ಲಿ ನೀವು ಗಮನಿಸಬಹುದು, ಯಾವುದೇ ಒಂದು ಸ್ಟಾರ್ ಆಗಿರ್ಬೋದು ಅವ್ರನ್ನ ಮೆರೆಸ್ತಾರೆ, ಅಷ್ಟರ ಮಟ್ಟಿಗೆ ಅವ್ರಿಗೆ ಪ್ರೀತಿಯನ್ನ ಕೊಡ್ತಾರೆ, ಅಭಿಮಾನವನ್ನ ತೋರಿಸ್ತಾರೆ. ಅದರಲ್ಲಿ ವಿಜಯ್ಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅಭಿಮಾನಿಗಳಿದ್ದಾರೆ. ಅವರ ಅಭಿಮಾನಿಗಳು ಕೂಡ ಕೈ ಹಿಡಿದಿರೋ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಈ ಒಂದು ಏನು ಫಲಿತಾಂಶವನ್ನ ನಾವು ನೋಡ್ತಾ ಹೋದ್ರೆ. ಇನ್ನು ತ್ರಿಷಾಗೂ ಕೂಡ ಆಕೆಯದ್ದೇ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ. ಹೌದು, ಆಕೆಯು ಕೂಡ ತನ್ನ ಇನ್ಸ್ಟಾ ಖಾತೆಯಲ್ಲೂ ಟ್ವಿಟರ್ ಅಕೌಂಟ್ ನಲ್ಲೂ ಕೂಡ ವಿಜಯ್ ಪರ ಕ್ಯಾಂಪೇನ್ ಮಾಡಿದ್ರು. ಸೊ ಇನ್ನು ತಂದೆಗೆ ಯಾವುದೇ ತರಹದ ಪೊಲಿಟಿಕಲ್ ಹಿನ್ನೆಲೆ ಇಲ್ಲದೆ ಇದ್ರೂ ಕೂಡ ವಿಜಯ್ ಜೋಸೆಫ್ ಎನ್ನುವಂತಹ ಹೆಸರು ಒಂದು ಸಮುದಾಯವನ್ನು ಪ್ರತಿನಿಧಿಸುವ ಕಾರಣ ನೋಡಿ. ಎಸ್ಸಿನೋ ಪಶ್ಚಿಮ ಬಂಗಾಳದ ರಿಸಲ್ಟ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಟಿಎಂಸಿ 88, ಬಿಜೆಪಿ 106. ಪಶ್ಚಿಮ ಬಂಗಾಳದ ನಂಬರ್ಸ್ಗಳನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ದೀದಿಯ ಸಂಖ್ಯೆ 88, ದಾದಾನ ಸಂಖ್ಯೆ 106. ಟಿಎಂಸಿ ಇತಿಹಾಸದಲ್ಲೆಂದೂ ಸೋಲನ್ನ ಕಾಣದೇ ಇರುವ ಪಕ್ಷ ಎಂದು ಬಿಂಬಿತಗೊಂಡಿರುವ ತೃಣಮೂಲ ಕಾಂಗ್ರೆಸ್ ಅನ್ನ ಮುರಿದು ಮೂಲೆಗೆ ಹಾಕುತ್ತಾ ಬಿಜೆಪಿ. ಐತಿಹಾಸಿಕ ರಾಜಕೀಯ ಪ್ರಶ್ನೆ ಅದು. ಟಿಎಂಸಿ 89, ಬಿಜೆಪಿ 106. ಆರಂಭಿಕ ಮುನ್ನಡೆಯತ್ತ ಬಿಜೆಪಿ ಓಡ್ತಾ ಇದೆ. ದೀದಿ ಬಿಜೆಪಿಯ ಹಿಂದೆ ಓಡ್ತಿದ್ದಾರೆ. ಬಿಜೆಪಿಯನ್ನ ಓವರ್ ಟೇಕ್ ಮಾಡುವಷ್ಟರಲ್ಲಿ ದೀದಿ ತನ್ನ ತ್ರಾಣ ಕಳಕತಾರ ನೋಡಬೇಕು. ಕದನ ಕೌತುಕ ಇದು, ಅಖಾಡದ ಅತ್ಯಂತ ಕ್ಯೂರಿಯಾಸಿಟಿ ಇದು. ರಣರೋಚಕ ಮರ್ಮ ಭಾಗದಲ್ಲಿದ್ದೀವಿ ನಾವು. 5 ರಾಜ್ಯದ
ಕ್ವಿಕ್ ಆಗಿ ಅಪ್ಡೇಟ್ಸ್ಗಳನ್ನ ನಾವು ಕೆಳಗೆ ನಮ್ಮ ಸ್ಕ್ರೀನಲ್ಲೇ ತೋರಿಸ್ತಾ ಇದ್ದೀವಿ. 5 ರಾಜ್ಯದ ಫಲಿತಾಂಶದ ಸಂಖ್ಯೆಯನ್ನ. ಬಂಗಾಳದ ಮತ ಎಣಿಕೆ ಕೇಂದ್ರದಲ್ಲಿ ಸಿಸಿಟಿವಿ ಶಾಕ್. ಎಸ್, ಇನ್ನು ಕುದಿರಾಮ್ ಕೇಂದ್ರದಲ್ಲಿ ಹೈ ಡ್ರಾಮಾ, ಕ್ಯಾಮ್ರಾಗಳು ಆಫ್ ಆಗಿದ್ಯಂತೆ. ಕೋಲ್ಕತ್ತಾದ ಕುದಿರಾಮ್ ಅನುಶೀಲನ್ ಕೇಂದ್ರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಕೋಲ್ಕತ್ತಾದ ಕುದಿರಾಮ್ ಅನುಶೀಲನ್ ಕೇಂದ್ರದಲ್ಲಿ ಸದ್ಯಕ್ಕೆ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಆಟೋಮೆಟಿಕ್ ಆಗಿ ಕ್ಯಾಮೆರಾಗಳು ಆಫ್ ಆಗಿದ್ದರಿಂದ ಸ್ಥಳದಲ್ಲಿ ಗೊಂದಲ ವಾತಾವರಣ. ಈ ಆಟೋಮೆಟಿಕ್ ಆಗಿ ಕ್ಯಾಮೆರಾಗಳು ಹೆಂಗೆ ಆಫ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೆಡ್, ಇದು ನಿರೀಕ್ಷಿತವಾದಂತಹ ವಿಚಾರವೇ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಪಶ್ಚಿಮ ಬಂಗಾಳ ಅನ್ನೋದು ಒಂದು ಎಲೆಕ್ಷನ್ ವೈಲೆನ್ಸ್ ಇರುವಂತಹ ರಾಜ್ಯ. ಆದ್ರೆ ಇಷ್ಟರ ಮಟ್ಟಿಗೆ ವೈಲೆನ್ಸ್ ಅಂತ ಅಂದ್ರೆ ಈ ಒಂದು ಈ ಮತ ಎಣಿಕೆ ಆದ್ರೂ ಹೆಂಗ್ ಮಾಡೋದು, ಪವರ್ ಬ್ಯಾಕಪ್ ಅದ್ಯಾವುದು ಕೂಡ ಸದ್ಯಕ್ಕೆ ವರ್ಕ್ ಆಗ್ತಾ ಇಲ್ವಂತೆ. ಅಟ್ಲೀಸ್ಟ್ ಈ ಒಂದು ಸಿಸಿಟಿವಿ, ಅದು ಈ ಒಂದು ಸಂದರ್ಭದಲ್ಲಿ ಭದ್ರತೆಯನ್ನ ನೀಡಬೇಕಾಗಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಭದ್ರತಾ ಲೋಪಗಳಾಗ್ಬಿಟ್ರೆ, ಸಿಸಿಟಿವಿ ಆಫ್ ಆಯ್ತು ಅಂತಂದ್ರೆ ಈಗ ಅಲ್ಲಿ ಏನಾದ್ರೂ ಲೋಪಗಳಾದ್ರೆ ಅದರ ಜವಾಬ್ದಾರಿ ಯಾರು ಹೊಡ್ತಾರೆ? ಚುನಾವಣಾ ಆಯೋಗದ ಕೂಡ ಇಲ್ಲಿ ತಪ್ಪಾಗತ್ತೆ. ನೋಡಿ, ಈ ಡೆಮಾಕ್ರಸಿ ಸಿಸ್ಟಮ್ ಇರುವಂತ ಪ್ರಜಾಪ್ರಭುತ್ವ ದೇಶದಲ್ಲಿ ಈ ತರಹದ ಅವ್ಯವಸ್ಥೆಗಳೇ ಆಗ್ಕೂಡುದು. ಕಾರಣ ಡೆಮಾಕ್ರಸಿ ಸಿಸ್ಟಮ್ ಮೇಲೆ ಒಂದು ನಂಬಿಕೆ ಇರುತ್ತೆ. ಸೊ ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೀತಾ ಇರ್ತವೆ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಆರೋಪಕ್ಕೆ ಪುಷ್ಟಿ ಕೊಟ್ಟಂಗಿಲ್ವಾ? ಇದು ಅವರಿಗೆ ಹೇಳಿ ಕೇಳಿ ಫಸ್ಟ್ EVM ಮೇಲೆ ನಂಬಿಕೆ ಇಲ್ಲ. ಸೊ ಈ ತರಹದ್ದೊಂದು ತಾಂತ್ರಿಕ ದೋಷಗಳು, ಟೆಕ್ನಿಕಲ್ ಇಶ್ಯೂಸ್ಗಳು ಮತ್ತೆ ಚರ್ಚೆಗೆ ಬಂದಾಗ ಮತ್ತಷ್ಟು ಅವರ ಸಂಶಯಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಇದಾಗ್ತಿರೋದು ಪಶ್ಚಿಮ ಬಂಗಾಳದಲ್ಲಿ ಅನ್ನೋದ ಕ್ಯೂರಿಯಾಸಿಟಿ. ಅತಿ ಹೆಚ್ಚು ಪೊಲಿಟಿಕಲ್ ವೈಲೆನ್ಸು, ಎಲೆಕ್ಷನ್ ವೈಲೆನ್ಸು ಕೂಡ ಅಲ್ಲೇ. ಹೌದು, ತೃಣಮೂಲ ಕಾಂಗ್ರೆಸ್ ಅದರ ಕಾರ್ಯಕರ್ತರ ಮೇಲೆ ಇರ್ತಕ್ಕಂಥ ಕೇಸುಗಳೆಷ್ಟಿದ್ದಾವೆ. ಇನ್ನು ಬಿಜೆಪಿ ಏನು ಸೊಬಗರಲ್ಲ, ಅವರು ಕೂಡ ಇದರಲ್ಲಿ ಹೊರತಲ್ಲ. ಆದರೂ ಕೂಡ ತೃಣಮೂಲ ಅಲ್ಲಿ ನಿರಂತರವಾಗಿ ಅಧಿಕಾರದಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ಅವರ ಪ್ರಾಬಲ್ಯ, ಸ್ವಲ್ಪ ಅವರ ಅಹಂಕಾರ, ಸ್ವಲ್ಪ ಅವರ ದುರಹಂಕಾರ ಇವೆಲ್ಲವೂ ಕೂಡ ಇರುತ್ತೆ ಅನ್ನೋದು ಅಲ್ಲಿನ ಬಿಜೆಪಿಗರ ಆರೋಪ. ಸೊ ಒಟ್ಟಾರೆ ಒಂದು ಕ್ಷೇತ್ರದಲ್ಲಿ ಸಿಸಿ ಕ್ಯಾಮೆರಾ ಆಫ್ ಆಗಿದೆ ಎನ್ನುವಂತಹ ಮಾಹಿತಿ ಬಂದ ಬಳಿಕ ಪ್ರಕ್ಷುಬ್ಧ ವಾತಾವರಣಕ್ಕೆ ಕ್ಷೇತ್ರ ತಿರುಗಬಹುದು ಎಂದು ಭಾವಿಸಿರುವ ಅಲ್ಲಿನ ಪೊಲೀಸ್ ಈಗ ಬಂದೋಬಸ್ತ್ ಏರ್ಪಾಡು ಮಾಡಲಾಗ್ತಾ ಇದೆ. ಅತಿ ಹೆಚ್ಚು ಸಂಖ್ಯೆಯ ಬಂದೋಬಸ್ತ್ ಏರ್ಪಡಿಸಲಾಗ್ತಿದೆ. ಸಿಸಿಟಿವಿ ಹೆಂಗ್ ಆಫ್ ಆಯಿತು, ಯಾಕೆ ಅಲ್ಲಿನ ಅಷ್ಟು ದೃಶ್ಯಗಳು ಸರಿಯಾಗಲಿಲ್ಲ, ಯಾರಾದ್ರೂ ವ್ಯವಸ್ಥಿತವಾಗಿ ಆಫ್ ಮಾಡಿದ್ರ, ಯಾರಾದ್ರೂ ಡೈರೆಕ್ಷನ್ ಕೊಡುವುದರ ಮುಖೇನ ಇದನ್ನ ಆಫ್ ಮಾಡ್ಲಾಯ್ತಾ? ಸಾಹಿಲ್, ಈಗ ಬಹಳ ಪ್ರಮುಖವಾಗಿ ಅಲ್ಲಿ ಸಿಸಿಟಿವಿ ಇದೆ ಅಂತ ಅಂದ್ರೆ ಒಂದು ಕಡೆ ಮಾನಿಟರ್ ವ್ಯವಸ್ಥೆ ಕೂಡ ಇರುತ್ತೆ. ಅದಕ್ಕೆ ಅಂತ ಒಬ್ರು ಮೇಲ್ವಿಚಾರಕರು ಕೂಡ ಮಾಡ್ತಾ ಇದ್ರು. ಇಷ್ಟರ ಮಟ್ಟಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗುವಾಗ ಸುಮ್ನೆ ಕೂತಿದ್ರ? ಈಗ ಕಾಂಗ್ರೆಸ್ ಅವ್ರಿಗೆ ಒಂದು ಅಸ್ತ್ರ ಸಿಕ್ಕಂಗಾಯ್ತು. ಇಲ್ಲ, ಇಲ್ಲೇನೋ ಲೋಪ ಎಸಗಿದ್ದಾರಂತ ಕಾಂಗ್ರೆಸ್ನವ್ರು ಮತ್ತೆ ಆರೋಪಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅಷ್ಟೇ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಚುನಾವಣೆ ಅಂತ ಅಂದಾಗ, ರಿಸಲ್ಟ್ ಅಂದಾಗ ಬಹಳ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಲಾಗುತ್ತೆ. ಸಿಸಿಟಿವಿ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಅಂತಂದ್ರೆ ಮೊದಲೇ ಏನ್ ಮಾಡ್ತಾ ಇದ್ರು ಇವರು? ಮೊದಲು ಹಂಗಾದ್ರೆ ಸುಮ್ಮನಿದ್ರೆ ಏನ್ ಬೇಕಾದ್ರೂ ಆಗ್ಲಿ ಅಂತ. ಅದು ಈ ಒಂದು ಸಂದರ್ಭದಲ್ಲಿ ಯಾಕೆ ಆಫ್ ಆಯ್ತು? ಕಾಂಗ್ರೆಸ್ ಅವರು ಅಷ್ಟೇ ಅಲ್ಲ, ಜನಸಾಮಾನ್ಯರು ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾರಲ್ಲ. ಎಸಿನೋ ತಮಿಳುನಾಡಿನ ಫಲಿತಾಂಶದ ಸಂಖ್ಯೆಗಳನ್ನ ಗಮನಿಸ್ತಾ ಇದ್ದೀರಿ. ದ್ರಾವಿಡರ ಕೋಟೆಯಲ್ಲಿ DMK 52, ADMK 24, TVKಯ ತೆಕ್ಕೆಯಲ್ಲಿ 12, ಇನ್ನಿತರೆ ಖಾತೆ ತೆರೆದಿಲ್ಲ. ತಮಿಳುನಾಡು ಐತಿಹಾಸಿಕ ದ್ರಾವಿಡರ ಕೋಟೆ. DMK ಪಕ್ಷದ CM ಸ್ಟಾಲಿನ್ ಹೇಳುವ ಒಂದು ಮಾತಿದೆ, ಬಿಜೆಪಿಗರಿಗೂ TVKಗೂ ತಮಿಳುನಾಡು ಔಟ್ ಆಫ್ ಕಂಟ್ರೋಲ್. ಅಂದ್ರೆ ಅವರಿಬ್ಬರ ನಿಯಂತ್ರಣದ ಹೊರತಾಗಿರೋ ರಾಜ್ಯ ತಮಿಳುನಾಡು. ಮನುಸ್ಮೃತಿಯನ್ನ ನಂಬುವ ಬಿಜೆಪಿಗರಿಗೆ ತಮಿಳುನಾಡು ರೂಲ್ ಮಾಡುವ ಯೋಗ್ಯತೆ ಇಲ್ಲ ಅಂತೇಳಿ ಸ್ಟಾಲಿನ್ ಹೇಳ್ತಾ ಇದ್ರು. ತನ್ನ ಪೊಲಿಟಿಕಲ್ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದ ಸಾಲದು. ADMK 25, ಇನ್ನು TVK 15 ಗಂಟೆಗೆ ಬದಲಾಗುವ ಸಾಧ್ಯತೆಗಳಿದ್ದಾವೆ. ಹಂತ ಹಂತವಾಗಿಯೂ ಕೂಡ ಬದಲಾಗ್ತಾ ಹೋಗ್ತವೆ ಸಾಹಿತ್ಯ. ಸೊ ತಮಿಳುನಾಡನ್ನ ಗಮನಿಸ್ತಾ ಇದ್ದೀರಿ. ಇನ್ನು ತಿರುಚಿ ಪೆರಂಬೂರಿನಲ್ಲಿ TVK ವಿಜಯ್ಗೆ ಹಿನ್ನಡೆಯಾಗಿದೆ. ಪೆರಂಬೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಟ ವಿಜಯ್ಗೆ ಆರಂಭಿಕ ಹಿನ್ನಡೆ. ನಟ ವಿಜಯ್ಗೆ ಆರಂಭಿಕ ಹಿನ್ನಡೆಯಾಗಿರುವಂತಹದ್ದು. ತಮಿಳಗ ವೆಟ್ರಿ ಕಳಗಂ ಪಕ್ಷದ ಪ್ರಬಲ ಪೈಪೋಟಿ ನಡುವೆಯೂ ವಿಜಯ್ ಮುನ್ನಡೆ ನಿರೀಕ್ಷಿಸಿದ್ದ ಅಭಿಮಾನಿಗಳಿಗೆ ಮೂಡಿದ ಆತಂಕ. ಕ್ಷೇತ್ರದಲ್ಲಿ DMK ಅಭ್ಯರ್ಥಿಯ ನಾಗಾಲೋಟ. ಸಿನಿಮಾ ಗ್ಲಾಮರ್ ನಡುವೆಯೂ ವರ್ಕ್ ಆಗ್ತಿಲ್ವಾ ವಿಜಯ್ ಮ್ಯಾಜಿಕ್?
ಈ ಆರಂಭಿಕ ಟ್ರೆಂಡ್ನಿಂದ ಸ್ತಬ್ಧವಾದ ವಿಜಯ್ ಅಭಿಮಾನಿಗಳ ಸಂಭ್ರಮ. ಈ ಎಲೆಕ್ಷನಿಗೂ ಸಿನಿಮಾ ಕ್ಷೇತ್ರಕ್ಕೂ ವ್ಯತ್ಯಾಸಗಳಿದ್ದಾವೆ. ತಿರುಚಿ ಪೆರಂಬೂರು ಸಾಹಿತ್ಯ ಇದು ಟಿವಿಕೆ ನಿರೀಕ್ಷಿತ ಕ್ಷೇತ್ರಗಳು. ಬೇರೆ ಕ್ಷೇತ್ರದಲ್ಲಿ ನನ್ನ ಮುಖ ನೋಡ್ಕೊಂಡು ಓಟ್ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ತಿರುಚಿ ಮತ್ತು ಪೆರಂಬೂರಿನಲ್ಲಿ ನನಗೆ ಓಟ್ ಹಾಕ್ತಾರೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದು ಕ್ಷೇತ್ರ ಈಗ ನೆಲ ಕಚ್ಚಿ ಹೋಗಿದೆ. ಸೊ ಇದು ನಿಜಕ್ಕೂ ಕೂಡ ಆತಂಕ. ನಾನು ಅದೇ ಹೇಳ್ತಾ ಇದ್ದೀನಿ, ಸಾಹಿತ್ಯ ಈ ಸಿನಿಮಾ ಕ್ಷೇತ್ರಕ್ಕೂ ಬಣ್ಣ ಹಚ್ಚಿ ನಟನೆ ಮಾಡೋದಕ್ಕೂ ನೀವು ಬಣ್ಣ ತೆಗೆದು ಮತದಾರರ ಮುಂದೆ ನಿಂತ್ಕೊಂಡು ನನಗೆ ಓಟ್ ಹಾಕಪ್ಪ ಅಂತ ಕೇಳೋದಕ್ಕೆ ವ್ಯತ್ಯಾಸಗಳಿದ್ದಾವೆ. ನೀವು ಟಿವಿ ಸ್ಕ್ರೀನ್ ಮೇಲೆ ಜನ ನೋಡೋದು ಹೆಂಗವನೇ, ಇವನು ಐಬ್ರೋ ಹೆಂಗೈತೆ, ಇವನು ಆಕ್ಟಿಂಗ್ ಹೆಂಗೈತೆ, ಇವೆಲ್ಲವೂ ನೋಡ್ತಾರೆ. ಆದ್ರೆ ಜನರ ಮುಂದೆ ನಿಂತಾಗ ಇವನು ಎಷ್ಟು ವರ್ಷ ನನಗೆ ಕೊಡೋ ತಾಕತ್ ಇಟ್ಕೊಂಡವನೇ ಅಂತ ನೋಡ್ತಾರೆ. DMKಗೂ ಮತ್ತು TVK ವಿಜಯ್ಗೂ ತುಲನೆ ಮಾಡಲಾಗುತ್ತೆ. ಸ್ಟಾಲಿನ್ಗೆ ಇರುವ ತ್ರಾಣ ಇವನಿಗಿದೆಯಾ ನೋಡಿ. ಅಲ್ಲಿನ ಭಾಷೆಯನ್ನು ಹೇಳ್ತಾ ಇದ್ದೀನಿ ನಾನು. TVK ನಮ್ಮನ್ನಾಳುತ್ತಾ, ನಮ್ಮನ್ನು ನೋಡಿಕೊಳ್ಳುತ್ತಾ, ದ್ರಾವಿಡರ ಸಿದ್ಧಾಂತವನ್ನ ಕಪಿಮುಷ್ಟಿಯಲ್ಲಿ ಭದ್ರ ಮಾಡುತ್ತಾ ಅಥವಾ ಬಿಜೆಪಿಗರ ಸಿದ್ಧಾಂತದ ಜೊತೆ ವಿಲೀನ ಮಾಡಿಕೊಳ್ಳುತ್ತಾ, ಹಿಂಗೆಲ್ಲ ಲೆಕ್ಕಾಚಾರಗಳಿರ್ತವೆ. ಸೊ ವಿಜಯ್ ಅವರ ಅತಿ ನಿರೀಕ್ಷಿತ ತಿರುಚಿ ಮತ್ತು ಪೆರಂಬೂರು ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಅನಿರೀಕ್ಷಿತವಾದಂತಹ ಹಿನ್ನಡೆಗಳಾಗಿದೆ. ಇದು ಅತ್ಯಂತ ಆಘಾತವನ್ನು ತಂದೊಡ್ಡಬಹುದು TVK ವಿಜಯ್ ಅವರಿಗೆ. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಅದೆಷ್ಟೋ ಬಣ್ಣ ಹಚ್ಕೊಂಡು ಆಕ್ಟರ್ಗಳೆಲ್ಲ ಬಂದು ಹೋದ್ರು. ಎನ್ನುಡೆ ಕಚ್ಚಿ ಆದ್ರೂ ಅನ್ನೋದು ಮುಖ್ಯ ಆಗುತ್ತೆ. ಸಾಕಷ್ಟು ಜನ, ಸಾಕಷ್ಟು ಆಕ್ಟರ್ಗಳು ಎನ್ನುಡೆ ಕಚ್ಚಿ ಅವ್ರನ್ನ ಕಚ್ಚೆ ಬಿಚ್ಚಿ ಕಳಿಸಿದ್ದಾರೆ ಅಲ್ಲಿ ಜನ ನೋಡಿ. ಈ ತಮಿಳುನಾಡು ಅನ್ನೋದು ದ್ರಾವಿಡರ ಕೋಟೆ. ದ್ರಾವಿಡಿಯನ್ ಸಿದ್ಧಾಂತವನ್ನ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಅಧಿಕಾರ ಕೊಟ್ಟು ಬಿಡ್ತಾರೆ. ನೀವು ಮನುಸ್ಮೃತಿಯನ್ನ ತಂದಲ್ಲಿ ಲೇಪನ ಮಾಡ್ತೀರಿ ಅಂದ್ರೆ ಕಳಿಸ್ಬಿಡ್ತಾರೆ, ವರ್ಕೌಟ್ ಆಗೋದಿಲ್ಲ. ತಮಿಳುನಾಡು ಮತ್ತು ಬಿಜೆಪಿ ಎರಡೂ ಕೂಡ ಒಂದೇ ರೀತಿ ಕಾಣಿಸಿದ್ರು ಕೂಡ ರಾಜಕೀಯ ಅಂತ ಬಂದಾಗ ಎರಡೂ ಕೂಡ ವೈರುಧ್ಯಗಳಿದ್ದಾವೆ, ಒಂದು ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ. ಸೊ ಈ ಬಾರಿ ಬೆಂಕಿ ಉರಿತಾ ಇದೆ, ಒಲೆ ಕೈ ಹಾಕಿದ್ದಾರೆ ವಿಜಯ್. ನನ್ನ ಕೈ ಸುಡೋದಿಲ್ಲ ಅನ್ನೋ ನಂಬಿಕೆಯಲ್ಲಿ ಕೈ ಹಾಕಿದ್ರು, ಸುಟ್ಕೊಂಡ್ರು. ಈಗ ಎರಡು ಕ್ಷೇತ್ರದಲ್ಲೂ ಕೂಡ ಹಿನ್ನಡೆಗಳಾಗಿದೆ, ಆರಂಭಿಕ ಹಿನ್ನಡೆ. ಎಕ್ಸಿಟ್ ಪೋಲ್ಗಳಲ್ಲಿ ಬಂದಂತಹ ಭವಿಷ್ಯ ಹಾಗಾದ್ರೆ ಈಗ ಸುಳ್ಳಾಗತ್ತಾ ಅಂತ? ಯಾಕೆಂತಂದ್ರೆ ಎಕ್ಸಿಟ್ ಪೋಲ್ ಅಲ್ಲಿ TVK ಏನಿದೆ 98ರಿಂದ 120 ಸ್ಥಾನ, 98ರಿಂದ 120 ಸ್ಥಾನ, ಅದು ಕೂಡ ಹೊಸದಾಗಿ ಬಂದಂತಹ ಪಕ್ಷಕ್ಕೆ ಜನರು ಒಲವು ತೋರಿಸ್ತಾರೆ ಅನ್ನೋದು ಬಹಳ ಕಷ್ಟ ಬಿಡಿ ಯಾವುದೇ ಆದ್ರೂ. ಮತ್ತೆ ನೀವು ಹೇಳ್ತಾ ಇದ್ರಿ ದ್ರಾವಿಡರ್ಗೆ ಮನ್ನಣೆ ಹಾಕೋದು ಜಾಸ್ತಿ ಅಂತ. ಇನ್ನು ಬಿಜೆಪಿ ಆಗಿರಬಹುದು ಅಥವಾ ಈಗ ಏನು DMK ಅಂತ ಹೇಳ್ತೀವಿ ನಾವು, DMK MK ಸ್ಟಾಲಿನ್ ಅವ್ರಿಗೆ ಸ್ವಲ್ಪ ಒಲವು ಜಾಸ್ತಿ ಇದೆ. ಯಾಕೆಂತಂದ್ರೆ ದ್ರಾವಿಡರು ಅಂತ ಬಂದೇ ಬರುತ್ತೆ ಆ ಒಂದು ವಿಚಾರ. ಇನ್ನು MK ಸ್ಟಾಲಿನ್ ಗೆಲ್ತಾರೆ ಅಂತ ಕೂಡ ಹೇಳಲಾಗಿತ್ತು ಕೆಲವೊಂದಿಷ್ಟು ಸಮೀಕ್ಷೆಗಳನ್ನ ಗಮನಿಸಿದ್ರೆ. ಈಗ ಅದೇ ಪ್ರಕಾರ ಈಗ ನೀವು ಗಮನಿಸ್ತಾ ಇರ್ಬೋದು, ತಮಿಳುನಾಡಲ್ಲಿ ಏನು DMK ಪಕ್ಷ ಇದೆ 56 ಸ್ಥಾನ, ADMK 27, TVK 19 ಅಂತಂದ್ರೆ ಗ್ರೇಟ್ ತಮಿಳುನಾಡಲ್ಲಿ. ಯಾಕೆಂತಂದ್ರೆ ಈಗ ಹೊಸಬರಿಗೆ ಮಣೆ ಹಾಕೋದು ಅಥವಾ ಅವಕಾಶವನ್ನ ಕಲ್ಪಿಸೋದು, ಜೊತೆಗೆ ನೀವು ಹೇಳ್ತಾ ಇದ್ರಿ ಸಿನಿಮಾ ರಂಗಕ್ಕೂ ರಾಜಕೀಯ ಜೀವನಕ್ಕೂ ಬಹಳ ವ್ಯತ್ಯಾಸ ಇದೆ. ಹೌದು, ಎಷ್ಟೋ ಜನ ನಾವು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀವಿ ಅಂತ ಹೇಳಿದ್ರು, ರಾಜಕೀಯಕ್ಕೆ ಎಂಟ್ರಿ ಆದ್ರು, ಆದ್ರೆ ಎಷ್ಟರ ಮಟ್ಟಿಗೆ ಈ ಒಂದು ರಾಜಕೀಯದಲ್ಲಿ ಸಕ್ಸಸ್ ಆದ್ರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ವಿಜಯ್ ಅವರು ತಮ್ಮದೇ ಆದಂತಹ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿದ್ರು, TVK ಅನ್ನೋ ಪಕ್ಷನ. ಈಗ ಸದ್ಯಕ್ಕೆ ಸಕ್ಸಸ್ ಆಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಕೇರಳಂ ರಾಜ್ಯದ ಫಲಿತಾಂಶದ ಅಂಕಿ ಅಂಶಗಳನ್ನ ನೋಡ್ತಾ ಇದ್ರಿ, ಅರ್ಥಾತ್ ಸಂಖ್ಯೆಗಳನ್ನ. LDF 65, UDF 67, BJP 2, ಇನ್ನಿತರೆ 2. LDF ಮ್ಯಾಜಿಕ್ ಮಾಡುತ್ತಾ LDF ಕುತ್ತಿಗೆಯನ್ನ ಹಿಸುಕಿ UDF ಮ್ಯಾಜಿಕ್ ಮಾಡುತ್ತಾ ಯಾರ ಮೇಲೆ ಯಾರು ಪಾರಪತ್ಯವನ್ನ ಸಾಧಿಸ್ತಾರೆ. ಪಿಣರಾಯಿ ವಿಜಯನ್ನ ಕೋಟೆಯನ್ನ ಆಳೋದು ಕಾಂಗ್ರೆಸ್. ಇನ್ನು ಮುಂದೆ LDF ಅನ್ನ ಹಿಂದಿಕ್ಕಿದ UDF ಬಾಯಿ ಹಿಂದಕ್ಕೆ ಅಂತ ಹೇಳಿ ಹಿಂದೆ ಕಳಿಸಿದೆ. UDF ಓಡುತ್ತಿದೆ ಶರವೇಗದಲ್ಲಿ, LDF ಅದನ್ನ ಹಿಂಬಾಲಿಸುತ್ತಿದೆ ಅದೇ ವೇಗದಲ್ಲಿ. ಎಷ್ಟೇ ವೇಗದಲ್ಲಿ ಹಿಂಬಾಲಿಸಿದ್ರು ಪಿಣರಾಯಿಗೆ ವಯಸ್ಸಾಗಿದೆ ಅಂತ ಹೇಳ್ತಿದೆ UDF. ಎಷ್ಟೇ ಓಡ್ಕೊಂಡು ಬಂದ್ರು ನಮ್ಮನ್ನು ಓವರ್ಟೇಕ್ ಮಾಡೋದಕ್ಕಾಗೋದಿಲ್ಲ. ಬಂಗಾಳದಲ್ಲಿ ದೀದಿಗೆ ಡಬಲ್ ಶಾಕ್. ಭವಾನಿಪುರ ನಂದಿಗ್ರಾಮ ಎರಡರಲ್ಲೂ ಕೂಡ ಮಮತಾ ಹಿನ್ನಡೆ. ಸ್ವಕ್ಷೇತ್ರ ಭವಾನಿಪುರದಲ್ಲೇ ಮಮತಾ ಬ್ಯಾನರ್ಜಿಗೆ ಹಿನ್ನಡೆಯಾಗಿದೆ. ನಂದಿಗ್ರಾಮದಲ್ಲೂ ಕೂಡ ಮಮತಾಗೆ ಆಘಾತ. ಎರಡೂ ಕಡೆ ಸುವೇಂದು ಅಧಿಕಾರಿ ನಾಗಾಲೋಟ. ದೀದಿ ಕೋಟೆಯಲ್ಲಿ ಕಮಲದ ಅಬ್ಬರ. ಬಂಗಾಳದ ಗದ್ದುಗೆಯ ಮೇಲೆ ಕೇಸರಿ ಕಲಿಗಳ ಕಣ್ಣು.
ಬಂಗಾಳದ ಹೆಣ್ಣು ಹುಲಿ ಎದುರು ಸುವೇಂದು ಸವಾರಿ. ಸಾವಿರಾರು ಮತಗಳ ಅಂತರದಲ್ಲಿ ಸುವೇಂದು ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ ನೋಡಿ. ಇದು ಸ್ವಂತ ಮನೇಲಿ ಸೊಂಟ ಮುರ್ಕೊಳ್ಳೋದು. ಹಾ, ಹಂಗಾಗಿದೆ ಈಗ ಅವರ ಪರಿಸ್ಥಿತಿ. ಸೊ ಬಂಗಾಳದಲ್ಲಿ ದೀದಿಗೆ ಎರಡೆರಡು ತರಹದ ಆಘಾತಗಳು ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಸ್ವಕ್ಷೇತ್ರದಲ್ಲಾದ್ರೂ ಗೆಲುವನ್ನ ಸಾಧಿಸ್ತೀವಿ ಅನ್ನೋ ಕಾನ್ಫಿಡೆಂಟ್ ಇತ್ತು. ಆದ್ರೆ ಈಗ ಸ್ವಕ್ಷೇತ್ರದಲ್ಲೇ ಜನರು ಗೆಲುವನ್ನ ಸಾಧಿಸ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಅಥವಾ ಜನರು ಇವರಿಗೆ ವೋಟನ್ನ ಹಾಕಿಲ್ಲ ಅಂತಂದ್ರೆ ಇನ್ನು ಅವರ ರಾಜಕೀಯ ಭವಿಷ್ಯ ಏನಾಗಬಹುದು. ಈಗ ಸದ್ಯಕ್ಕೆ ಬಿಜೆಪಿ ಅಂತೂ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ನೋಡ್ಬೇಕಾಗತ್ತೆ ಸದ್ಯಕ್ಕೆ ಬಿಜೆಪಿಯ ಈ ಒಂದು ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ಬರುತ್ತಾ ಅಂತ. ಈಗ ಸದ್ಯಕ್ಕೆ ಇರೋ ಒಂದು ಪರಿಸ್ಥಿತಿಯನ್ನ ಗಮನಿಸ್ತಾ ಹೋದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಬಿಜೆಪಿ ನೀವು ಗಮನಿಸಬಹುದು 116 ಸಂಖ್ಯೆನ ಗಳಿಸ್ಕೊಂಡಿದೆ, 202 ಮ್ಯಾಜಿಕ್ ನಂಬರ್. ಟಿಎಂಸಿ 85, ಕಾಂಗ್ರೆಸ್ ಅಂತೂ ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಖಾತೆ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಬಿಡಿ.